ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ನವರಾತ್ರಿ ಮೊದಲ ದಿನವೇ ಹೊಸ ತೆರಿಗೆಯ ಕ್ರಾಂತಿ ಮೊಳಗಲಿದೆ. ಬಡ ಮಧ್ಯಮ ವರ್ಗಕ್ಕೆ ದಸರಾ, ದೀಪಾವಳಿ, ಜಿಎಸ್ಟಿ ಗಿಫ್ಟ್ ಕೊಟ್ಟಂತಹ ಕೇಂದ್ರ ಅಗತ್ಯ ವಸ್ತುಗಳ ಬೆಲೆ ಗಗನದಿಂದ ಭೂಮಿಗೆ ಇಳಿಸಿದೆ. ಆದರೆ ಪಾಪದ ಸರಕು ಐಷಾರಾಮಿ ಬದುಕಿನ ಮೇಲೆ ಹೊರೆಯನ್ನ ಹಾಕಿದೆ. ಐಪಿಎಲ್ ಟಿಕೆಟ್ ಕೌಂಟರ್ ಮೇಲೂ ಕೂಡ ಕಣ್ಣಿಟ್ಟಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಅಮಿತ್ ಶಾ ಭೇಟಿ ಮಾಡಿದ ಸಾಧು ಸಂತರಿಗೆ ಭರವಸೆಯ ಅಭಯ ಸಿಕ್ಕಿದೆ. ಸೆಪ್ಟೆಂಬರ್ 10ನೇ ತಾರೀಕು ಧರ್ಮಸ್ಥಳ ಚಲೋಗೆ ಸಿದ್ಧವಾಗಿದ್ದು ಎನ್ಐಎ ವಿಚಾರದಲ್ಲಿ ಕದನ ಸೃಷ್ಟಿಯಾಗಿದೆ. ಅತ್ತ ಕೋರ್ಟ್ ಹಾಲ್ನಲ್ಲಿ ಬುರುಡೆ ಗಿರಾಕಿ ಬಿಕ್ಕಿದ್ರೆ ಅತ್ತ ಯೂಟ್ಯೂಬರ್ ಸಮೀರ್ ಮನೆಯನ್ನ ಶೋಧಿಸಲಾಗಿದೆ. ದೇಶದಲ್ಲಿ ರಾಹುಲ್ ಓಟ್ ಚೋರಿ ಬಾಂಬ್ ಸಿಡಿಸಿದ ಬಳಿಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಮೂಲ ಸ್ವರೂಪದ ಬೇಡಿಕೆಯನ್ನ ಮಂಡಿಸಿದೆ. ಇವಿಎಂಗೆ ಬೈ ಬೈ ಹೇಳಿ ಬ್ಯಾಲೆಟ್ ವಾರ್ಗೆ ಸಮ್ಮತಿಸಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಪೇಪರ್ ಪರ ಚುನಾವಣಾ ಆಯೋಗಕ್ಕೆ ರಾಜ್ಯ ಕ್ಯಾಬಿನೆಟ್ ಶಿಫಾರಸು ಮಾಡಿದೆ. ಸಂಪುಟದಿಂದ ವಜಾ ಆದ್ರೂ ತುಮಕೂರಲ್ಲಿ ರಾಜಣ್ಣ ಪವರ್ ಕುಂದಿಲ್ಲ. ಸಹಕಾರಿ ಕ್ಷೇತ್ರದ ಕಿಂಗ್ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಎಷ್ಟೇ ಆರೋಪಗಳು ಕೇಳಿ ಬಂದರೂ ಡಿಕೆಶಿ ಮೌನ ಜಾರಿದ್ದಾರೆ. ಬಿಜೆಪಿಗೆ ಅರ್ಜಿ ಹಾಕವ್ರೆ ಎಂದಿದ್ದ ಬಾಲಣ್ಣ ಮೇಲೆ ಸಿದ್ದು ಕ್ಯಾಂಪ್ ಸಿಡಿದು ಬಿಟ್ಟಿದೆ. ಅತ್ತ ಕೇಸರಿ ಪಡೆ ಹಿಂದಡಿ ಇಟ್ಟಿದೆ. ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಯಲ್ಲಿ ಮಳೆಯೋ ಮಳೆ. ಯಮುನಾ ನದಿ ತೀರಗಳು ಜಲಸ್ವಾಹ ಆಗ್ಬಿಟ್ಟಿದ್ದಾವೆ. ಮೆಟ್ರೋ ನಿಲ್ದಾಣ, ಮಾರುಕಟ್ಟೆಗಳು ಜಲಾವೃತವಾಗಿದ್ದಾವೆ. ಅತ್ತ ಕಣಿವೆ ನಾಡಿನಲ್ಲಿ ಚಿನಾಬ್ ಝೀಲಂ ನದಿಯ ರಣಾರ್ಭಟ ಕೇಳಿ ಬರ್ತಾ ಇದೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಶಿಪ್ರಾ ನದಿ ರೌದ್ರಾವತಾರವನ್ನ ತಾಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.